ದೊಡ್ಡವರ ಜಾತಿ ಧರ್ಮ ಅಧಿಕಾರದ ಪ್ರತಿಷ್ಠೆ ಕದನಕ್ಕೆ ಶಾಲೆಗೆ ಹೋಗ್ತಿದ್ದ 32 ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ಮನೆಯಲ್ಲೇ ಕಾಲ ಕಳೆಯುವಂತಾಗಿದ್ದು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ದೊಡ್ಡವರ ಪ್ರತಿಷ್ಠೆ ಕದನ ಶಾಲೆಯ ಕದ ಬಡಿದಿದ್ದು ಹೇಗೆ ಎಂಬುದರ ಮಾಹಿತಿ ಇಲ್ಲಿದೆ. 1.5 ತಿಂಗಳಿಂದ 32 ಮಕ್ಕಳು ಶಿಕ್ಷಣದಿಂದ ವಂಚಿತ. ಶಿಕ್ಷಣ ಇಲಾಖೆ ಪ್ರಯತ್ನಕ್ಕೂ ಕರಗದ ಪೋಷಕರು. ಅಧ್ಯಕ್ಷ ಸ್ಥಾನಕ್ಕಾಗಿ ಪಟ್ಟು ಹಿಡಿದ ದಲಿತ ಸಮುದಾಯ. ಒಂದೆಡೆ ಏನೂ ತಿಳಿಯದೆ ಮನೆಯಲ್ಲಿ ಆಟವಾಡುತ್ತಾ ಕುಳಿತಿರುವ ಪುಟ್ಟ ಮಕ್ಕಳು, ಮತ್ತೊಂದೆಡೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿರುವ ಪೋಷಕರು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ತಾಲೂಕಿನ ಬೈಲಂದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಇಲ್ಲಿ 1ರಿಂದ 7ನೇ ತರಗತಿವರೆಗೆ ಬೈಲಂದೂರು, ಗುಡಂದೂರು, ಸಿದ್ದಿವಾಡ ಗ್ರಾಮದ ಮರಾಠಿ, ಮುಸ್ಲಿಂ, ದಲಿತ, ಆದಿವಾಸಿ, ಸಿದ್ದಿ ಜನಾಂಗದ ಮಕ್ಕಳು ಕಲಿಯುತ್ತಿದ್ದಾರೆ. ಒಟ್ಟು 126 ಮಕ್ಕಳಿರುವ ಶಾಲೆಗೆ 30 ವರ್ಷದ ಸುದೀರ್ಘ ಇತಿಹಾಸವಿದೆ. ಆದರೆ ಶಾಲೆಯ ಎಸ್ಡಿಎಂಸಿ ಸದಸ್ಯರ ಆಯ್ಕೆ ನಂತರ ಅಧ್ಯಕ್ಷರನ್ನು ತಮ್ಮವರನ್ನೇ ಮಾಡಬೇಕು ಅಂತ ಗುಡಂದೂರು, ಸಿದ್ದಿವಾಡ ಗ್ರಾಮದ ಮುಸ್ಲಿಂ ದಲಿತ ಸಮುದಾಯದವರು ಪಟ್ಟು ಹಿಡಿದು ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಅಧ್ಯಕ್ಷರನ್ನು ಮಾಡುವವರೆಗೂ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಯಲ್ಲಾಪುರ ತಾಲೂಕಿನ ಗುಡಂದೂರಿನ ಸಿದ್ದಿವಾಡದಲ್ಲಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇಲ್ಲ. 32 ಜನ ಮಕ್ಕಳಿದ್ದಾರೆ. ಅದರಲ್ಲಿ 16 ಮಕ್ಕಳು ಹೆಣ್ಮಕ್ಳಿದ್ದಾರೆ, ಇನ್ನು 16 ಮಕ್ಕಳು ಗಂಡು ಮಕ್ಕಳಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ನೀವು ನೋಡ್ಬೋದು ಈ ಭಾಗದಲ್ಲಿ ಇವರೆಲ್ಲರೂ ಇವತ್ತು ಸ್ಕೂಲಿಗೆ ಹೋಗಲಿಲ್ಲ. 1.5 ತಿಂಗಳಾಯಿತು. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ, ಈ ಥರ ಒಂದೊಂದು ತರಗತಿಗೆ ಹೋಗುವಂತಹ ಮಕ್ಕಳು. ಇವರ ಮುಖದಲ್ಲಿ ನೀವು ನೋಡ್ಬೋದು ನಾಳೆ ಇವರ ಭವಿಷ್ಯ ಉಜ್ವಲವಾಗಬೇಕಾಗಿದ್ದು. ಆದರೆ ಇವತ್ತು ಶಾಲೆಗೆ ಹೋಗದೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಅವರಿಗೆ ಸ್ಕೂಲಿಗೆ ಹೋಗಬೇಕು ಅನ್ನೋಂತಹ ತುಡಿತ ಇದೆ. ಆದರೆ ಮನೆಯಿಂದ ಪೋಷಕರು ಕಳಿಸ್ತಾ ಇಲ್ಲ. ಕಾರಣ ಎಷ್ಟೇ, ಒಂದು SDMC ಸದಸ್ಯತ್ವದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆದಂತಹ ವೈಮನಸ್ಸು, ಜಾತಿಯ ವೈಮನಸ್ಸು ಇವತ್ತು ಈ ಮಕ್ಕಳ ಭವಿಷ್ಯಕ್ಕೆ ಕಲ್ಲಾಗಿರುವಂಥದ್ದು, ಕೊಡಲಿ ಪೆಟ್ಟು ಬಿದ್ದಿರುವಂಥದ್ದು. ಚಿಕ್ಕ ಮಕ್ಕಳು ಇವರೆಲ್ಲರೂ ಕೂಡ ಶಾಲೆಗೆ ಹೋಗಲಿಕ್ಕೆ ರೆಡಿ ಇದ್ದಾರೆ. ಆದರೆ ಮನೆಯಲ್ಲಿ ಪೋಷಕರು ಕಳಿಸ್ತಾ ಇಲ್ಲ. ಮನೆಯಲ್ಲಿ ಪೋಷಕರು ಕಳಿಸ್ತಾ ಇಲ್ಲ ಅಂದರೆ ಇವರು ಹೇಗೆ ಹೋಗಲಿಕ್ಕೆ ಸಾಧ್ಯ? ಇವರೆಲ್ಲರೂ ಕೂಡ ಸ್ಕೂಲಿಗೆ ಹೋಗಬೇಕಿತ್ತು. ಆದರೆ 1.5-2 ತಿಂಗಳ ಹತ್ತಿರ ಆಯಿತು. ಇವ್ರು ಯಾರೂ ಕೂಡ ಹೋಗ್ತಾ ಇಲ್ಲ. ಈ ಬೈಲೂರು ಶಾಲೆಯಲ್ಲಿ ಸುಮಾರು 126 ಮಕ್ಕಳಿದ್ದಾರೆ. ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. SDMC ಒಂದು ರಚನೆ ಮಾಡಿದ್ವಿ, ಸದಸ್ಯರನ್ನ ಆಯ್ಕೆ ಮಾಡಿದ್ದೀವಿ. ಈ ಸದಸ್ಯರನ್ನ ಆಯ್ಕೆ ಮಾಡಿದ್ದಾಗ ಸಿದ್ದಿವಾಡದವರು ಕೂಡ ನಮಗೂ ಈ ವರ್ಷ ನಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನುವಂಥ ಅವರ ಕಳಿಕಳಿಯನ್ನು ಕೇಳ್ಕೊಂಡ್ರು. ಈ ಊರ ಜನರೆಲ್ಲ ಏನಂದ್ರು, ಸರ್ಕಾರದ ನಿಯಮ ಹೇಗಿದೆ ಅದೇ ರೀತಿಯಾಗಿ ನಾವು ಆಯ್ಕೆನ ಮಾಡಲಾಗ್ತದೆ ಅಂತ ಹೇಳಿದ್ವಿ. ಆವಾಗ ತಮಗೆ ಇದೇ ಸ್ಥಾನ ಬೇಕು ಅಂತ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವ್ರು ಎದ್ದು ಹೋಗಿಬಿಟ್ರು. ಈ ಒಂದು ಉದ್ದೇಶದಿಂದ ಅವರು ಸಿಟ್ಟಿಗೆದ್ದು ಜನರು ಪಾಲಕರು ಏನು ಮಾಡ್ತಾರೆ, ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಲೆ ಬಿಟ್ಟ ಮಕ್ಕಳಲ್ಲಿ 16 ಬಾಲಕಿಯರು, 16 ಬಾಲಕರು ಇದ್ದಾರೆ. 3ರಿಂದ 6ನೇ ತರಗತಿವರೆಗಿನ ಮಕ್ಕಳಿದ್ದು ತಾವು ಶಾಲೆಗೆ ಹೋಗುತ್ತೇವೆ ಎಂದರೂ ಪೋಷಕರು ಬಿಡುತ್ತಿಲ್ಲ ಅಂತ ಮುಗ್ಧ ಮನಸ್ಸಿನಿಂದ ನೋವು ತೋಡಿಕೊಳ್ತಾರೆ. ಇನ್ನು ಶಿಕ್ಷಣ ಇಲಾಖೆ ಸಹ ಪ್ರಯತ್ನ ಪಟ್ಟರು ಮೊಂಡತನ ಬಿಡದ ಪೋಷಕರು, ಮುಖಂಡರು ಇದೀಗ ಪ್ರತ್ಯೇಕ ಶಾಲೆ ಕೊಡಿ ಎಂಬ ಬೇಡಿಕೆ ಇಟ್ಟರೆ ಮನೆಗೆ ಶಿಕ್ಷಕರನ್ನು ಕಳುಹಿಸಿಕೊಡಿ ಎಂದು ಅಹಂಕಾರದ ಮಾತನಾಡುತ್ತಿದ್ದಾರೆ. ಇದರಿಂದ ಇನ್ನೇನು 3 ತಿಂಗಳಲ್ಲಿ ಪರೀಕ್ಷೆ ಸಹ ಬರಲಿದ್ದು ಮಕ್ಕಳಿಗೆ ಶಿಕ್ಷಣ ಸಿಗದೆ ಕತ್ತಲಲ್ಲಿ ಪೋಷಕರೇ ದೂಡಿದ್ದಾರೆ. 30 ವರ್ಷದಿಂದ ಅಲ್ಲೇ ಶಾಲೆ ಇದೆ. ನಾವು ಇನ್ನೂ ತನಕ ಯಾವತ್ತೂ ಕೇಳಿ ಹೋಗಲಿಲ್ಲ ಸರ್. ಈಗ ನಾವು ರಿಕ್ವೆಸ್ಟ್ ಮಾಡಿ 30 ವರ್ಷದಲ್ಲಿ 1.5 ವರ್ಷ ನಿಮ್ಮ ಹತ್ರ ನಾವು SDMC ಕೇಳಿದ್ರೆ ನೀವು ನಮಗೆ ಅಲ್ಲೇ ರೈಟ್ ಇಲ್ಲ ಅಂತ ಕೇಳಿದ್ರೆ STಯಲ್ಲಿ ಫಸ್ಟ್ ಕ್ವಾಲಿಟಿಯಲ್ಲಿ ಇದ್ದವರೇ ನಾವು ಆ ಶಾಲೆಗೆ. ಈಗ ನಾವು ಹೇಳ್ತೇವೆ ನಮ್ಮ ಮಕ್ಕಳು ಬೇಕಾದ್ರೆ ಹಿಂಗೆ ಜೀವನ ಮಾಡಲಿ, ಶಿಕ್ಷಣದಿಂದ ವಂಚಿತ ಆಗಲಿ ನಮ್ಮ ಮಕ್ಕಳು. ನಮ್ಮ ಪರಕ್ಕೆ ಬೆಳೆದ್ರೆ, ಯಾಕಂದ್ರೆ 30 ವರ್ಷದಿಂದ ನೀವು ಮಾಡಿದೆ ಅದೇ, ಈಗಲೂ ಹಂಗೆ ಆಗಲಿ. ಮುಂದೆ ನಾವು ನಮ್ಮ ಮಕ್ಕಳಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಮಕ್ಕಳ ಭವಿಷ್ಯ ನಮ್ಮ ಇಲಾಖೆಗೆ ಮತ್ತು ಸಮಾಜಕ್ಕೆ ಅತಿ ಅವಶ್ಯವಾದಂಥ ಒಂದು ವಿಷಯ ಇರುವುದರಿಂದ ಸಿದ್ದಿವಾಡಕ್ಕೆ ಸುಮಾರು 5ರಿಂದ 6 ಸಲ ಹೋಗಿದ್ವಿ. ಅಲ್ಲಿಯ ಜನರನ್ನು ಮತ್ತು ಅಲ್ಲಿಯ ಪಾಲಕ ಪೋಷಕರ ಮನಸ್ಸನ್ನು ಒಲಿಸಿ 32 ಮಕ್ಕಳಲ್ಲಿ ಈಗಾಗಲೇ ಶಾಲೆ 1.5 ತಿಂಗಳಿಂದ ಬಿಟ್ಟಿದ್ದರು. ಅವರನ್ನು ಹೇಗಾದರೂ ಮಾಡಿ ಸೇರಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಈಗಾಗಲೇ 11 ಮಕ್ಕಳನ್ನು ಸೇರಿಸಿದ್ದೇವೆ 32ರಲ್ಲಿ. ಸುಮಾರು 19ರಿಂದ 20 ಮಕ್ಕಳು ಮನೆಯಲ್ಲೇ ಇದ್ದಾರೆ. ಈಗಾಗಲೇ ನಮ್ಮ ಶಿಕ್ಷಕರು, ಈ ಶಾಲೆ ಶಿಕ್ಷಕರು ಇರ್ಬೋದು ಅಥವಾ ಪಕ್ಕದ ಶಾಲೆ ಶಿಕ್ಷಕರು ಇರ್ಬೋದು, ಎಲ್ಲರೂ ಆ ಊರಿಗೆ ಹೋಗಿ ಪಾಲಕರ ಮನಸ್ಸನ್ನು ಒಲಿಸ್ತಾ ಇದ್ದೇವೆ. ದೊಡ್ಡವರ ಜಾತಿ ಧರ್ಮ ಮತ್ತು ಅಧಿಕಾರದ ವೈಮನಸ್ಸು ಉತ್ತರ ಕನ್ನಡ ಜಿಲ್ಲೆಯ ಕಿರುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಲಂದೂರಿನ 32
ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗಿದೆ. ಈ ಮಕ್ಕಳು ಈಗ ಶಿಕ್ಷಣದಿಂದ ವಂಚಿತರಾಗಿ ಇವತ್ತು ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಈ ಪೋಷಕರು ಜಾತಿ ಧರ್ಮದ ಒಡಕಿನ ಬಿರುಕಿನ ಜಗಳವನ್ನು ಬಿಟ್ಟು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತಗಳನ್ನು ತಪ್ಪಿಸಬೇಕಾಗಿದೆ. ಇನ್ನಾದರೂ ಪೋಷಕರು ಈ ಬಗ್ಗೆ ಗಮನಹರಿಸಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.